ವೈಶ್ಯ ಬ್ಯಾಂಕ್ ಗ್ರಾಹಕರೇ ಎಚ್ಚರವಿರಲಿ. ಎಚ್ಚರ ಎಚ್ಚರ. ಬ್ಯಾಂಕ್ನಲ್ಲಿ ಗೋಲ್ಡ್ ಅಡವಿಡೋ ಮುನ್ನ ಹುಷಾರಾಗಿರ್ಬೇಕು. ಕರೂರು ವೈಶ್ಯ ಬ್ಯಾಂಕ್ ಗ್ರಾಹಕರು ನೋಡ್ಲೇಬೇಕಾದಂತಹ ಸ್ಟೋರಿ. ಬ್ಯಾಂಕ್ನಲ್ಲಿ ಗೋಲ್ಡ್ ಅಡ ಇಡೋ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ. ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯೇ ಬ್ಯಾಂಕ್ನಲ್ಲಿ ದೋಖಾ ಆಗಬಹುದು. ಬ್ಯಾಂಕ್ನಲ್ಲಿದ್ದ 5 ಕೋಟಿ ಮೌಲ್ಯದ ಚಿನ್ನಾಭರಣ ಇದೀಗ ಲೂಟಿಯಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಶ್ವಿನಿಯಿಂದಲೇ ಕೃತ್ಯ ಆಗಿದೆ. ಬೇಲಿನೇ ಎದ್ದು ಹೊಲ ಮೈದಂತಹ ಕತೆ ಇದು. ಅಲ್ಪ ಕಾಲದಲ್ಲೇ ಹಣ ಮಾಡಲು ಹೋಗಿ ಲೂಟಿ ಮಾಡಿಬಿಟ್ರ ಅಶ್ವಿನಿ. ಆನ್ಲೈನ್ ಟ್ರೇಡಿಂಗ್ಗೆ ಚಿನ್ನಾಭರಣ ಎಗರಿಸಿದ್ರು ಅಶ್ವಿನಿ. ಟ್ರೇಡಿಂಗ್ ಹುಚ್ಚಿಗೆ ಚಿನ್ನಾಭರಣವನ್ನ ಎಗರಿಸಿ ಅಡಬಿಟ್ರು ಅಸಿಸ್ಟೆಂಟ್ ಮ್ಯಾನೇಜರ್. ಬ್ಯಾಂಕ್ ಗೋಲ್ಡ್ ಕದ್ದು ಗಂಡ ರವಿಗೆ ಕೊಡ್ತಿದ್ರಂತೆ ಅಶ್ವಿನಿ. ಹೆಂಡತಿಯಿಂದ ಚಿನ್ನ ಪಡೆದು ಇವರು ಅಡವಿಡ್ತಿದ್ರು ಪತಿರಾಯರು. ಹಿರಿಯ ಅಧಿಕಾರಿಗಳ ತಪಾಸಣೆ ವೇಳೆ ಕೃತ್ಯ ಬೆಳಕಿಗೆ ಬಂದಿರುವಂತದ್ದು. ಸುಮಾರು 5 ಕೋಟಿ ಮೌಲ್ಯದ ಚಿನ್ನ ಕೆಂಗೇರಿ ಪೊಲೀಸರಿಂದ ಅಶ್ವಿನಿ ಹಾಗೂ ಆಕೆಯ ಪತಿ ರವಿ ಇದೀಗ ಬಂಧನವಾಗಿರುವಂತದ್ದು. ಕೃತ್ಯ ಬೆಳಕಿಗೆ ಬರ್ತಿದ್ದಂತೆ ಬ್ಯಾಂಕ್ನತ್ತ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಗ್ರಾಹಕರು ಕೂಡ ಒಂದು ರೀತಿ ಬೆಚ್ಚಿ ಬಿದ್ದಿರುವಂತದ್ದು. ಕರೂರು ವೈಶ್ಯ ಬ್ಯಾಂಕ್ ಗ್ರಾಹಕರು ಖಂಡಿತವಾಗ್ಲೂ ನೋಡ್ಲೇಬೇಕಾದಂತಹ ಸ್ಟೋರಿ. ಸ್ವಲ್ಪ ಗಮನ ವಹಿಸಿ. ಬ್ಯಾಂಕ್ನಲ್ಲಿ ಅಲ್ಲ, ಇದು ನಿಜವಾಗ್ಲೂ ಬ್ಯಾಂಕ್ನಲ್ಲಿ ಇದ್ದಂತಹ ಅಧಿಕಾರಿಗಳೇ ಅದನ್ನ ಲೂಟಿ ಹೊಡೆದು ಅಡ ಇಡ್ತಾರೆ ಅಂದ್ರೆ ಯಾವ ರೀತಿ ಗ್ರಾಹಕರು ಬ್ಯಾಂಕ್ ಅನ್ನ ನಂಬಬೇಕಾಗತ್ತೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅವರು. ಅರುಣ್, ಇದು ಒಂದ್ ರೀತಿ ಬೇಲಿನೇ ಎದ್ದು ಹೊಲ ಮೇಯ್ದಂತಹ ಕತೆ ಅಲ್ವಾ? ಬ್ಯಾಂಕ್ನಲ್ಲಿ ಯಾವುದೋ ಅವರವರ ಸಮಸ್ಯೆಗಳಿಗೆ ಚಿನ್ನ ಅಡ ಇಟ್ಟು ಅಲ್ಲಿ ಹಣವನ್ನ ಪಡಿಬೇಕಾದಂತಹ ಸಂದರ್ಭ ಗ್ರಾಹಕರಿಗಿದ್ರೆ ಅವರೇ ಬ್ಯಾಂಕ್ನವರೇ ಲೂಟಿ ಮಾಡ್ಕೊಂಡು ಬೇರೆ ಕಡೆ ಅಡ ಇಡ್ತಾರೆ ಅಂದ್ರೆ ಎಂಥದ್ರಿ ಕರ್ಮ ಇದು ಅಲ್ವಾ? ಏನಿದೆ ಅರುಣ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನಂದ್ರೆ ಬೆಂಗಳೂರಿನಲ್ಲಿ ನೀವು ಚಿನ್ನಾಭರಣವನ್ನ ಮೈ ಮೇಲೆ ಹಾಕೊಂಡ್ರೆ ಸರಗಳ್ರ ಕಾಟ ಆಗುತ್ತೆ, ಮತ್ತೆ ಮನೇಲಿಟ್ರೆ ಮನೆಗಳರ ಕಾಟ ಇರುತ್ತೆ. ಆದ್ರೆ ಇಂತಹ ಬ್ಯಾಂಕ್ ಅಲ್ಲಿ ಸೇಫ್ ಇರುತ್ತೆ. ಮತ್ತೆ ನಮ್ಗೆ ಕಷ್ಟ ಕಾಲದಲ್ಲಿ ಚಿನ್ನಾಭರಣಕ್ಕೆ ಚಿನ್ನಾಭರಣ ಬ್ಯಾಂಕ್ ಅಲ್ಲಿ ಹಣ ಪಡಿತೀವಿ ಅಂದ್ರೆ ಇದೀಗ ಬ್ಯಾಂಕ್ ನವರನ್ನ ಅಲ್ಲಿ ಕೆಲಸ ಮಾಡೋರೆ ಒಂದು ರೀತಿ ದರೋಡೆಕೋರರಂತೆ ಮತ್ತೆ ಕಳ್ಳರಂತೆ ಆಗಿರುವಂತದ್ದು. ಈ ಒಂದು ಘಟನೆ ಆಗಿರುವಂತದ್ದು ಕರೂರು ವೈಶ್ಯ ಬ್ಯಾಂಕು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಅಶ್ವಿನಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕರೂರು ವೈಶ್ಯ ಬ್ಯಾಂಕ್ ನಲ್ಲಿ 2023ರಿಂದ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಇಟ್ಟಂತಹ ಚಿನ್ನಾಭರಣವನ್ನ ಏನು ಆಕೆ ಬೇರೆ ಒಂದು ಕಡೆಯಲ್ಲಿ ಕದ್ದು ಅಲ್ಲಿಂದ ಏನು ಒಂದು ಬೇರೆ ಕಡೆ ಕದ್ದು ಬಿಟ್ಟು ಬೇರೆ ಬ್ಯಾಂಕ್ ಅಲ್ಲಿ ಇಟ್ಟು ಅದರಿಂದ ಹಣವನ್ನ ಪಡ್ಕೊಂತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಆಕೆಯ ಪತಿ ಸಹ ಈಗ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತದ್ದು. ಅಂದ್ರೆ ಏನು ಅಪ್ರೈಸಲ್ ಏನು ವಿಸಿಟರ್ಸ್ ಇರ್ತಾರೆ, ಬ್ಯಾಂಕ್ನ ಹೆಚ್ಚಿನ ಏನು ಉಸ್ತುವಾರಿ ಯಾರು ಹೊತ್ಕೊಂಡಿರ್ತಾರೆ, ಸೊ ಅಂತ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆಡಿಟ್ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಇದು ಚಿನ್ನಾಭರಣ ವ್ಯತ್ಯಾಸ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಅಕೌಂಟ್ ನಲ್ಲಿ ತೋರಿಸಿದ್ರೆ ಹೆಚ್ಚಿನ ಮೊತ್ತದ ಚಿನ್ನಾಭರಣ ಇರುವಂತದ್ದು ತೋರಿಸುತ್ತೆ. ಆದ್ರೆ ಅಲ್ಲಿ ಫಿಸಿಕಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಚಿನ್ನಾಭರಣ ಖಾಲಿ ಆಗಿರುತ್ತೆ. ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಏನು ಅಪ್ರೈಸರ್ಸ್ ಯಾರು ಬಂದಿರ್ತಾರೆ ಅವರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಚಿನ್ನಾಭರಣ ಗಟ್ಟಿ ಚಿನ್ನಾಭರಣ ಮಿಸ್ ಆಗಿರುವಂತದ್ದು ಗೊತ್ತಾಗಿರುವಂತದ್ದು. ಕೂಡಲೇ ಅಲ್ಲಿನ ಮ್ಯಾನೇಜರ್ ಆಗಿರುವಂತರು ಅಂದ್ರೆ ಉನ್ನತ ಅಧಿಕಾರಿ ಆಗಿರುವಂತರು ಅವರು ಕೆಂಗೇರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರನ್ನ ಆಧರಿಸಿ ಇದೀಗ ಏನು ಮಹೇಶ್ ಅಂದ್ರೆ ಮತ್ತೆ ಆಕೆಗೆ ಆ ಪತಿ ಅಂದ್ರೆ ಆ ಪತ್ನಿ ಅಶ್ವಿನಿಯನ್ನ ಇಬ್ಬರನ್ನ ಬಂಧಿಸಿ ಮತ್ತೆ ಚಿನ್ನಾಭರಣವನ್ನ ರಿಕವರಿ ಮಾಡ್ತಾ ಇರೋದು. ಅಂದ್ರೆ ಬ್ಯಾಂಕ್ಗಳೇ ಈ ರೀತಿ ದರೋಡೆಗೆ ಇಳಿದ್ರೆ ಮತ್ತೆ ಬ್ಯಾಂಕ್ ನ ಮ್ಯಾನೇಜರ್ ಗಳೇ ಈ ರೀತಿ ದರೋಡೆಯನ್ನ ಮಾಡಕ್ಕೆ ಮುಂದಾದ್ರೆ ಮತ್ತೆ ಕಳ್ತನ ಮಾಡಕ್ಕೆ ಮುಂದಾದ್ರೆ ಜನರು ಚಿನ್ನಾಭರಣವನ್ನು ಎಲ್ಲಿಡಬೇಕಾಗುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ ಮಂಜರಿ. ಹಾಗಾಗಿ ಪೊಲೀಸರು ಸಹ ಇದೀಗ ಇಬ್ಬರನ್ನ ಬಂಧಿಸಿ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಆ ರಿಕವರಿ ಈಗ ಏನು ಸುಮಾರು 5 ಕೋಟಿ ಮೌಲ್ಯದ ಚಿನ್ನಾಭರಣ ಮಿಸ್ ಆಗಿರೋದಂತೆ ಮತ್ತೆ ಕಳ್ತನ ಆಗಿದೆ ಅಂತ ಗೊತ್ತಾಗಿರುವಂತದ್ದು. ಸೊ ಅದಕ್ಕಾಗಿ ಆ ಪೊಲೀಸರು ಹುಡುಕಾಟವನ್ನು ಸಹ ಮಾಡ್ತಾ ಇರುವಂತದ್ದು. ಮತ್ತೆ ಅವ್ರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಚಿನ್ನಾಭರಣ ಮತ್ತೆ ಅದನ್ನ ಆನ್ಲೈನ್ ಟ್ರೇಡಿಂಗ್ ಮಾಡಿದಾರಾ ಅಥವಾ ಬೇರೆ ಏನಾದ್ರು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದಾರಾ ಮತ್ತೆ ಅದನ್ನೇನೋ ಬೇರೆ ಕಡೆ ಬಡ್ಡಿಗೆ ಬಿಟ್ಟಿದ್ದಾರಾ ಏನೋ ಅನ್ನೋದ್ರ ಬಗ್ಗೆ ಇದೀಗ ಏನು ಆ ಕೆಂಗೇರಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.